ಶಾಸಕ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡದಿದ್ದರೆ ರಾಜ್ಯದ ರಾಜಧಾನಿಯಲ್ಲಿ ಉಗ್ರ ಹೋರಾಟ. ಬೀದರ್ನಲ್ಲಿ ಹುಡುಗಿ ವಿರಕ್ತ ಮಠದ ಚನ್ನಮಲ್ಲ ಸ್ವಾಮೀಜಿ ಎಚ್ಚರಿಕೆ. ಶಾಸಕ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡದಿದ್ದರೆ ರಾಜ್ಯದ ರಾಜಧಾನಿಯಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಎಂದು ಹುಡುಗಿ ವಿರಕ್ತ ಮಠದ ಪೂಜ್ಯ ಚನ್ನಮಲ್ಲ ಮಹಾಸ್ವಾಮೀಜಿ ಅವರು ಎಚ್ಚರಿಕೆ ನೀಡಿದರು. ಬೀದರ್ನ ಪತ್ರಿಕಾ ಭವನದಲ್ಲಿ ಶನಿವಾರ ಮಧ್ಯಾಹ್ನ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ವತಿಯಿಂದ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಈ ಸಂದರ್ಭದಲ್ಲಿ ಗುರುಬಸವ ಪಟ್ಟದೇವರು, ಜಯಶಾಂತಲಿಂಗ ಸ್ವಾಮೀಜಿ, ಸಿದ್ದೇಶ್ವರ ಸ್ವಾಮೀಜಿ, ಹಳ್ಳಿಖೇಡ್ ಚಿಕ್ಕಮಠದ ಪಂಡಿತಾರಾಧ್ಯ ಮಹಾಸ್ವಾಮೀಜಿ, ಹೊನ್ನಲಿಂಗ ಸ್ವಾಮೀಜಿ, ಸದ್ಲಾಪುರ ಸಿದ್ಧಲಿಂಗ ಸ್ವಾಮೀಜಿ, ಚಂದ್ರಶೇಖರ ಸ್ವಾಮೀಜಿ, ಶಾಂತವೀರ್ ಸ್ವಾಮೀಜಿ, ಪ್ರಭುಕುಮಾರ ಸ್ವಾಮೀಜಿ, ಪ್ರಣವಾನಂದ ಸ್ವಾಮೀಜಿ, ಪಂಡಿತಾರಾಧ್ಯ ಸ್ವಾಮೀಜಿ, ಬಸವಲಿಂಗ ದೇವರು, ಶರಣಕುಮಾರ ದೇವರು, ಬಸವಲಿಂಗ ದೇವರು, ಮಹಾಲಿಂಗ ಸ್ವಾಮೀಜಿ, ಸಿದ್ದಬಸವ ಸ್ವಾಮೀಜಿ, ಗುರುಬಸವ ಸ್ವಾಮೀಜಿ, ಚನ್ನಬಸವ ಸ್ವಾಮೀಜಿ ಸೇರಿದಂತೆ ಇನ್ನೂ ಅನೇಕ ಮಠಾಧಿಪತಿಗಳು ಈ ಸಂದರ್ಭಕ್ಕೆ ಸಾಕ್ಷಿಯಾದರು. ಸಿಗಬೇಕು, ಕಲ್ಯಾಣದಲ್ಲಿ ಡಿಸಿಎಂ ಸ್ಥಾನ ಸಿಗಬೇಕು, ಈಶ್ವರ್ ಖಂಡ್ರೆ ಅವರಿಗೆ ಸಿಗಲೇಬೇಕು. ಇಲ್ಲ ಅಂದ್ರೆ ನಾವು ಬೆಂಗಳೂರಿಗೆ ಉಗ್ರ ಹೋರಾಟ ಮಾಡ್ತೀವಿ. ಏನಪ್ಪಾ ಅಂದ್ರೆ ಹಿಂದೆ ನಮ್ಮ ಕಲ್ಯಾಣನಾಡಿ ಕರ್ನಾಟಕದಾಗ ಏನಂದ್ರೆ ಮುಖ್ಯಮಂತ್ರಿ ಆಗುವಂತ ಎಲ್ಲಾ ಲಕ್ಷಣ ಭೀಮಣ್ಣ ಖಂಡ್ರೆ ಅವರಿಗಿತ್ತು, ಸಿಕ್ಕಿಲ್ಲ. ಆದ್ರೆ ಸಿದ್ದರಾಮಯ್ಯ ಸರ್ಕಾರದಾಗ ನಾವು ಈಶ್ವರ್ ಖಂಡ್ರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೇಳಿದೀವಿ. ಆದ್ರೆ ಮಂತ್ರಿ ಸ್ಥಾನ ಕೊಟ್ಟರೆ ಈ ಡಿಸಿಎಂ ಸ್ಥಾನ ಕೊಡ್ಲೇಬೇಕು. ಕೊಡ್ಲಿಲ್ಲ ಹೋದ್ರೆ ನಾವು ಬೆಂಗಳೂರಿಗೆ ಏನ್ರಿ DK ಶಿವಕುಮಾರ್ ಹತ್ರ ಹೋಗ್ತೀವಿ. ಕೇಂದ್ರ ಸರ್ಕಾರ ಯಾರು ಮೇನ್ ಅದರ ಅವ್ರಿಗೂ ಕೂಡ ದಿಲ್ಲಿಗೆ ಏನಂದ್ರೆ ಮಂತ್ರಿಗಳಿಗೂ ಕೂಡ ನಾವು ಭೇಟಿಯಾಗಿ ಹೈಕಮಾಂಡ್ ಕೂಡ ನಾವು ಒತ್ತಾಯ ಮಾಡ್ತೀವಿ. ನಮಗೆ ಈ ಸಲ ಕಲ್ಯಾಣ ನಾಡಕ್ಕೆ ಡಿಸಿಎಂ ಸ್ಥಾನ ಕೊಡ್ಲೇಬೇಕು. ಯಾರಿಗೆ ಕೊಡ್ಲಿ ಯಾರಿಗೆ ಬಿಡ್ಲಿ, ನಮ್ಮ ಕಲ್ಯಾಣ ನಾಡಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಕೊಡ್ಲೇಬೇಕು. ಇದು ನಮ್ಮ ಉಗ್ರ ಹೋರಾಟ. ನಮ್ಮ ಬೀದರ್ ಜಿಲ್ಲಾ ಮಠಾಧೀಶರು ಇನ್ನ ಬಹಳಷ್ಟು ಜನ ಮಠಾಧೀಶರು ಬರ್ಬೇಕಾಗ್ತದೆ. ಕಾರಣಾಂತರದಿಂದ ಹೊರಗಡೆ ಹೋಗಿದ್ದಾರೆ. ಇವತ್ತು ನಾವೆಲ್ಲ ಸಾಯಂಕಾಲ ಮೀಟಿಂಗ್ ಮಾಡ್ತೀವಿ. ಇವತ್ತೇನಾದ್ರೂ ಅವ್ರ ಹೆಸರು ಡಿಸಿಎಂ ಸ್ಥಾನದಾಗ ಬರ್ಲಿಲ್ಲ ಅಂದ್ರೆ ನಾವು 2 ದಿನದಾಗ ಏನಾದ್ರೆ ಬೆಂಗಳೂರಿಗೆ ಹೋಗ್ತೀವಿ. ಇನ್ನೇನು ಭಾಳ ಇಲ್ಲ, ಭಾಳ 8 ಸ್ಥಾನ ಕೊಡ್ಲತ್ತಾರೆ. ಇನ್ನ ಬಹಳಷ್ಟು ಸ್ಥಾನಗಳಿದಾವೆ. ನಾವು ಡಿಸಿಎಂ ಸ್ಥಾನ ತಗೊಂಡೇ ತೀರ್ತೀವಿ. ಅಲ್ಲಿ ಹೋಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ನಮ್ಮೆಲ್ಲ ಮಠಾಧೀಶರ ಒತ್ತಾಯ ಅದ. ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ. ನಮ್ಮ ಕಲ್ಯಾಣ ನಾಡಕ್ಕೆ ಏನದಂದ್ರೆ ಡಿಸಿಎಂ ಸ್ಥಾನ ಬೇಕು. ಈಶ್ವರ್ ಖಂಡ್ರೆ ಅವರು ಡಿಸಿಎಂ ಆಗಿ ನಮ್ಮ ಕಲ್ಯಾಣ ನಾಡಕ್ಕೆ ಬರಬೇಕು ಅಂತಕ್ಕಂಥ ನಮ್ಮೆಲ್ಲ ಮಠಾಧೀಶರ ಒತ್ತಾಯ.